परमगुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। कल्याणाद्भुतगात्राय कमिदार्थप्रदायिने श्रीमद्वेङ्कटनाथाय श्रीनिवासाय ते नमः। हयग्रीवहयग्रीवेदि वदेत् तस्य निस्सरते वाणी जन्गगन्या प्रवाहवत्। अभ्रमं भङ्गरहितं मजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैर्माणैरखण्डितैः गुरुभावं व्यञ्जयन्ती भाति श्रीजयतीर्थवाक्। तं वन्दे नृसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्तिकल्पितकल्पोऽयं प्रद्यर्ति गजकेसरी श्रीव्यासतीर्थगुरुर्भूयात्। अस्मदिष्टार्थसिद्धये तपो विद्या विरक्त्यादि सद्गुणौकाकराणकं वादिराजगुरुन् वन्दे हयग्रीवपदाश्रयान्। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। प्रणमत्कामधेनुं च भजत्सुरतरूपमं श्रीभावबोधकृत्पाद चिन्तामणिम् उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಾರ್ಯಾರಪ್ಪ ಬಂದಿದ್ರಿ? ಮೂರೇ ಜನ ತಾನೆ ಇದ್ರಿತ್ತು? 4 ಜನವಾ? ಅನನ್ಯ ಸರಿಯಾ? ಅಕ್ಷರ, ಶ್ರದ್ಧಾ, ಜಯತೀರ್ಥಂಬ ಐಡಿ ಯಾರಪ್ಪ? ನಮಸ್ಕಾರ ಆಚಾರ್ಯ. ಕೇಶವ್ ಅಮ್ಮ ಮಾತಾಡ್ತಾ ಇದನೆ. ಓ ಸರಿ ಸರಿ, ನೋಡಿದೆ ಮೆಸೇಜ್. ಅದೇ ಬ್ಯಾಡ್ಮಿಂಟನ್ ಕ್ಲಾಸ್ ಹೋಗಿದ್ದಾನೆ ಆಚಾರ್ಯ. ತುಂಬ ಜನ ಇತ್ತು, ಇಲ್ಲ? ಅನಿಸ್ತೀಯಾ? ಧ್ರುವ ಚರಿತ್ರ. ಧ್ರುವ ಚರಿತ್ರ ಯಾರೆಲ್ಲ ಕೇಳಿದ್ರಿ? ತೇಜಸ್ವಿನಿ ಬಂದಿದ್ಯಾ ಹಂಗದಲ್ಲಪ್ಪ? ನಮಸ್ಕಾರ. ಆಲಿಪ.
ಧ್ರುವ ಚರಿತ್ರ ಯಾರು ಕೇಳಿದ್ರಿ? ಕೇಳಿದ್ರಾ ಧ್ರುವ ಚರಿತ್ರ? ಧ್ರುವನೋட ಕಥೆ ಕೇಳಿದ್ರಾ? కొంచెం కొంచెం తెలియదు. ಹ್ಮ್ ಕೊಂಚ ಕೊಂಚ ತಿಳಿಯದಾ? ಹ್ಮ್ ತೆ, ತೆ. ಧ್ರುವ ಚರಿತ್ರ ನೋಡೋಣ ನಾವು. ಧ್ರುವನ ಅಪ್ಪ ಅವ್ರ ಹೆಸರೇನು? ಉತ್ತಾನಪಾದ. ಅವ್ರ ಹೆಸರೇನು? ಉತ್ತಾನಪಾದ. ಉತ್ತಾನ ಹ್ಮ್ ಉತ್ತಾನ ಉತ್ತಾನಪಾದ. ಅವರಿಗೆ ಎರಡು ಬಂದರು ಇದ್ರು, ಪತ್ನಿಯರು. ಎಷ್ಟು ಬಂದರು ವೈಫ್ ಇದ್ರು? ಎರಡು ಬಂದರು. ಒಬ್ಬರ ಹೆಸರು ಸುನೀತಿ, ಇನ್ನೊಬ್ಬರ ಹೆಸರು ಸುರುಚಿ. ಏನದು? ಸುನೀತಿ, ಸುರುಚಿ. ಇದರಲ್ಲಿ ಸುನೀತಿಯೋಡ ಮಹಂತನ ಧ್ರುವ. ಸುನೀತಿಯೋಡ ಮಹ ಧ್ರುವ. ಅವರೋட ಸಣ್ಣ ಹೆಸರೇನು? ಧ್ರುವ. ಸುರುಚಿಯೋಡ ಮಹ ಉತ್ತಮ. ಏನು? ಸುರುಚಿಯೋಡ ಮಹ ಉತ್ತಮ. ಸುನೀತಿ, ಸುರುಚಿ ಅಂತ ಎರಡು ಬಂದರು. ಅವರಿಗೆ ಸುನೀತಿ ಮಹಾ ಧ್ರುವ, ಸುರುಚಿ ಮಹಾ ಉತ್ತಮ. ಸರಿಯಾ? ಆ ಒಂದಿನ ಏನಾಯ್ತು, ಈ ಉತ್ತಾನಪಾದ ಯಾರ ತಲಿ ತುಂಬಾ ಅಫೆಕ್ಷನ್ ಆದ್ರು ಅಂದ್ರೆ ಸುರುಚಿಯ ತಲಿ ತುಂಬಾ ಅಫೆಕ್ಷನ್ ಆದ್ರು. ಅದರ ಸುರುಚಿ ಏನ್ ಮಾಡಾಳು ಅಂದ್ರೆ, ಅವಳು ಎಲ್ಲನೇ ನಂದು, ನಂಗಂತನ ಬೇಕು, ನನ್ನ ಮಹಾ ಉತ್ತಮನೀತನ ಬೇಕು ಹಂಗ ಅಂತ ಹೇಳ್ತಾರ ಅವಳು. ಒಂದಿನ ಏನಾಯ್ತು, ಸುನೀತಿ ಇಲ್ಲ. ಆಗ ಉತ್ತಾನಪಾದ, ಸುರುಚಿ ಎರಡು ಬಂದರು ಕೂತಂದ್ರು. ಆಗ ಧ್ರುವ ಬಂದು ಅಲ್ಲಿ ಬಂದಿದ್ದು. ಧ್ರುವ ಬಂದು ನೇರ ಅವರ ಅಪ್ಪನ ಮಡಿಯಲ್ಲಿ ಕೂತಲಕ ಬಂದು. ಅಪ್ಪನ ಮಡಿಯಲ್ಲಿ ಕೂತಲಕ ಬಂದ ಏನಾಯ್ತು, ಆಹಾ, ಸುನೀತಿ ಬಂದು ಅವರ ಅಪ್ಪನ ಮಡಿಯಿಂದ ಧ್ರುವನ ಕಲಗ ದುಬ್ಬಿ ಬಿಟ್ಬಿಟ್ರು. ಕಲಗ ನೂಕಿತಾರೆ, ಕಲಗ ದುಬ್ಬಿ ಬಿಟ್ರು. ಬಿಟ್ಟು ಏನ್ ಹೇಳಿದ್ರು, ನೀನು ನಾ ಅಪ್ಪನ ಮಡಿಯಲ್ಲಿ ಕೂತುಂಬಾರದು, ನೀನು ಅಪ್ಪನ ಮಡಿಲಿ ಕೂಡಬಾರದು. ಯಾತಕ್ಕೆ? ಎದಕ್ಕಂದ್ರೆ ನನ್ನ ಮಹಾ ಸುನೀತಿಯ ಸುರುಚಿ ಹೇಳ್ತಾಳೆ, ನನ್ನ ಮಹಾ ಉತ್ತಮ ಮಾತ್ರ ತನ ಅಪ್ಪನ ಮಡಿಯಲ್ಲಿ ಕೂಡಬೇಕು. ಏನಾಗೋದು, ಅಪ್ಪನ ಮಡಿಯಲ್ಲಿ ಹೋಗಿ ಕೂತಬೇಕು ಅಂತ ಎಷ್ಟು ಆಸೆ ಬಂದ್ರುವ. ಗುರುವ 5 years ಓಲ್ಡ್. ಎಷ್ಟು? ಜಸ್ಟ್ 5 years, 5 ವರ್ಷ ಬಾಲಕ. ಆಗ ಅವ್ರ ಅಪ್ಪನ ಮಡಿಲಿ ಕೂತಿಲ್ಲ ಅಂದೊಡತೆ ಕಳಗ ದುಬ್ಬಿಡ್ತಾ ಅವನಿಗೆ ಒಂದೇ ಅಳುವ ಬಂತು. ಧ್ರುವ ಅಳುತ್ತಾ ಇದ್ದ, ನನ್ನ ಅಪ್ಪನ ಮಡಿಲಿ ಕೂತಲಕ್ಕ ಮುಲ್ಲವೇ ಹಂಗ ಅಂತ. ಆಗ ಸುರುಚಿ ಹೇಳಿರುತ್ತೆ, ನೀನ್ ನನ್ನ ಮಗನ ಹುಟ್ಟಿದ್ರೆ ಮಾತ್ರ ತಾನೇ ಇಲ್ಲಿ ಕೂತಲಕ್ಕ ಮುಡಿಯೋದು, ಕೂತಲಕ್ಕ ಸಾಧ್ಯ. ಅಪ್ಪನ ಮಡಿಲಿ ಇಲ್ಲ ಅಂದ್ರೆ ಐ ವಿಲ್ ನಾಟ್ ಅಲೋ ಯು ಟು ಸಿಟ್ ಹಂಗಂತ ಹೇಳ್ಬಿಟ್ರು. ಪ್ರತಿ ಧ್ರುವ ಏನ್ ಮಾಡಿದ, ಅವ್ರ ಅಮ್ಮ ತಲಿ ಆಡುತ್ತಾ ಹೋದ್. ಅವ್ರ ಅಮ್ಮ ತಲಿ ಯಾರು? ಅವ್ರ ಅಮ್ಮ ಯಾರು? ಧ್ರುವನೋಡ ಅಮ್ಮ ಯಾರು? ಸುನೀತಿ. ವೆರಿ ಗುಡ್, ಸುನೀತಿ. ಕಳಗ ಅವ್ರ ಮಡಿಲಿ ಕೂತುಂಬಾರದು ಅಂತ ರೆಸ್ಟ್ರಿಕ್ಷನ್ ಮಾಡಿದ್ದು ಯಾರು? ರೆಸ್ಟ್ರಿಕ್ಟ್ ಮಾಡಿದ್ದು ಸುರುಚಿ. ಯಾರು ಮಾತ್ರ ಕೂತುಂಬ ಅಂತ ಹೇಳಿರು? ಸುರುಚಿಯೋಡ ಮಹಾ ಉತ್ತಮ. ಉತ್ತಮ ಮಾತ್ರ ಕೂತುಂಬ ಅಂತ ಹೇಳಿದ್ರು. ಆಗ ಏನ್ ಮಾಡಿದ್ರು, ಧ್ರುವ ನೇರ ಅವರ ಅಮ್ಮ ತಲುವೆ ಆಯ್ತು. ಅಂದ್ರೆ ಧ್ರುವ ನಾವಾದ್ರೆ ಏನ್ ಮಾಡೋರು, ಅಲ್ಲಿಯೇ ಎದುರಿಸಿಲ್ಲ ಮಾತಾಡ್ರು ಅವ್ರು. ಅಪ್ಪನ ಬೈಯೋದು, ಅಮ್ಮನ ಚಿಕ್ಕಮ್ಮನ ಬೈಯೋದು, ಹಿಂಗೆಲ್ಲ ಇದ್. ಆದ್ರೆ ಇಲ್ಲಿ ಯಾರು ಏನ್ ಮಾಡಲ್ಲ, ಧ್ರುವ ಅವನ ಏನು ಮಾಡಲ್ಲ, ಅಳುತ್ತಾ ಅವ್ರ ಅಮ್ಮ ತಲೆ ಹೋಯ್ತು. ಅವ್ರ ಅಮ್ಮ ತಲೆ ಹೋಯ್ತು, ಅಮ್ಮ ಅಮ್ಮ, ನನ್ನ ಅಪ್ಪನ ಮಡಿಲಿ ಕೂತಲಕ್ಕೋಸ್ಕರ ನಾವು ಮುಡಿದ್ದೆ, ಆದರೆ ಚಿಕ್ಕಮ್ಮ ಏನ್ ಮಾಡಿರು, ನನ್ನ ಕಲಗ ದೊಬ್ಬಿ ಬಿಟ್ಬಿಟ್ರು, ನಾನು ಅಪ್ಪನ ಮಡಿಲಿ ಕೂಡಬಾರದು ಅಂತ ಹೇಳ್ಬಿಟ್ರು ಹಂಗಂತ ಆತು. ವೇಳೆ ಅವ್ರ ಅಮ್ಮ ಏನ್ ಹೇಳಿರು, ನಿಂಗೆ ಏನು ಬೇಕು ಅಂದ್ರೂ ಯಾರು ಕೊಡಾರು? ಆರಾಧಯ ಅಧೋಕ್ಷಜ ಪಾದಪದ್ಮಂ. ಆರಾಧಯ ಅಧೋಕ್ಷಜ ಪಾದ ಪದ್ಮಂ. ಭಗವಂತನ ಅಧೋಕ್ಷಜ ಅಂಬಾದ ಯಾರು? ವಿಷ್ಣುವಿನ ನಾಮ. ವಿಷ್ಣುವೋಡ ಒಂದು ಹೆಸರು ಅಧೋಕ್ಷಜ.
ಅದೋಕ್ಷ ಜನ ಬೇಡಿಕೊಂಡಿದರೆ, ಆರಾಧನೆ ಮಾಡಿದರೆ, ಆ ದೇವರ ನಾಮ ಹಾಡನ್ನು ಹೇಳಿದರೆ, ಶ್ಲೋಕವನ್ನು ಹೇಳಿದರೆ, ಅವರಿಗೆ ಪೂಜೆಯನ್ನು ಮಾಡಿದರೆ, ಅವರಿಗೆ ನಮಸ್ಕಾರವನ್ನು ಮಾಡಿದರೆ ಏನಾಗುತ್ತೆ? ನಮಗೆ ಬೇಕುಂಬಾದೆಲ್ಲ ದೇವರು ಕೊಡ್ತಾನೆ ಅಂತ ಅವ್ರ ಅಮ್ಮ ಒಳ್ಳೆ ಅಡ್ವೈಸ್ ಮಾಡಿರು. ಆಗ ದೇವರನ್ನ ಹೋಗಿ ನೋಡಬೇಕು ಅಂದ್ರೆ ಎಲ್ಲಿ ಹೋಗಿ ನೋಡೋದು ಅಂತ ಹೇಳ್ಬಿಟ್ಟು ಧ್ರುವ ಏನ್ ಮಾಡಿದ? ಮನೆಯಿಂದ ಹೊರಟು ಬಿಟ್ಟ. ಇಲ್ಲಿ ಫಾರೆಸ್ಟಿಗೆ ವನಪ್ರವೇಶಕ್ಕೆ ಹೋಗಿದ್ದ. ದೊಡ್ಡ ಅವರಪ್ಪ ಯಾರು? ಕಿಂಗ್. ಯುವರಾಜ ಇವ. ಯುವರಾಜ ಇದ್ರೆ ಏನು, ದೊಡ್ಡ ಪ್ಯಾಲೇಸ್ ಇರುತ್ತೆ. ಆ ಪ್ಯಾಲೇಸ್ಲಿ ಒಳ್ಳೆ ಒಳ್ಳೆ ಊಟ ಇರುತ್ತೆ, ಒಳ್ಳೆ ವಾತಾವರಣ, ಎನ್ವರಾನ್ಮೆಂಟ್ ಇರುತ್ತೆ. ಅವನಿಗೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಏನ್ ಮಾಡಿದ? ವನಕ್ಕೆ ಹೋಗಿದ್ದ ಧ್ರುವ. ಯಾತಕ್ಕೆ? ನಾನು ತಪಸ್ಸು ಮಾಡಿ ಏನ್ ಮಾಡೋತಾನೆ? ದೇವ್ರನ್ನ ನೋಡೋತಾನೆ. ಇದಕ್ಕೆ ದೇವರಲ್ಲಿ ಏನ್ ಬೇಕಾದ್ರೆ ಸಿಕ್ಕಾದಲ್ಲ. ಅವ್ರ ಅಮ್ಮ ಒಳ್ಳೆ ಅಡ್ವೈಸ್ ಮಾಡಿರು. ಏನ್ ಮಾಡಿರು? ನಿಂಗೆ ಕೊಡೋದಿಲ್ಲ ದೇವ್ರು. ಸೊ ನಾವೇನ್ ಮಾಡ್ತೇವು? ನಮಗೇನೋ ಬೇಕು ಅಂದ್ರೆ ಅಳ್ತೇವು. ಆದ್ರೆ ಕೊಡೋದು ಯಾರು? ಎಲ್ಲನೇ ದೇವ್ರ ತಾನೆ. ಸೊ ದೇವ್ರದಲ್ಲಿ ಬೇಡಿಕೊಂಡ್ರೆ ಎದು ಬೇಕಾರೆ ನಾವು ಪಡೆಯಬಹುದು. ಸರಿ, ಧ್ರುವ ಏನ್ ಮಾಡಿದ? ನಾ ಅಪ್ಪನ ಮಡಿಲಿ ಕೂತುಬೇಕಾ? ಸರಿ, ಅಮ್ಮ ಕೆಳಗೆ ದೊಬ್ಬಿ ಬಿಟ್ಬಿಟ್ರು ಚಿಕ್ಕಮ್ಮ. ನಾನು ಹೋಗಿ ತಪಸ್ಸು ಮಾಡ್ತೇನೆ ಅಂತ ಹೊರಟು 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 ಏನ್ಪಾ ಅಕ್ಷರವ? ಆಗ ನೇರ ವನಕ್ಕೆ ಬಂದಿದ್ದು. ವನಕ್ಕೆ ಬಂದಾಗ ಅವರಲ್ಲಿ ಯಾರನ್ನ ನೋಡಿದ್ರು? ಆಗ ಆ ಜಾಗಕ್ಕೆ ನಾರದ ಮುನಿಗಳು ಬಂದಿದ್ರು. ಯಾರು? ನಾರದ ಮುನಿಗಳು ಬಂದಿದ್ರು. ಆ ನಾರದರು ಏನ್ ಮಾಡಿದ್ರು? ಏ ಧ್ರುವ, ನೀ ಇಲ್ಲಿ ಬರ್ತಾ ಇದ್ದೀಲ್ಲ, ನೀ ಯಾರನ್ನ ನೋಡ್ಲಕ್ಕ ಬಂದಿದ್ದಿ ಅಂತ ಕೇಳಿ. ಯಾರನ್ನ ಇದಕ್ಕಾಗ ಬಂದಿದ್ದಿ? ನೀನು ಒಂದು ರಾಜ, ರಾಜ ಒಡ ಮಹಾ ಅಂತವ. ಊರು ಬಿಟ್ಟು ಇಷ್ಟು ದೂರ ಬಂದಿದ್ದಿ, ಫಾರೆಸ್ಟ್ ಏರಿಯಾವಿ ಬಂದಿದ್ದಿ, ಇಲ್ಲಿ ಯಾತಕ ಬಂದಿ ಅಂತ ಕೇಳಿ. ಅವ್ರು ಹೇಳಿರು, ನಾ ಇಲ್ಲಿ ತಪಸ್ಸು ಮಾಡೋತಾನೆ, ಇಲ್ಲಿ ನಾನು ದೇವರನ್ನ ನೋಡಬೇಕು ಅಂತ ಹೇಳಿ. 15 ಮಿನಿಟ್ಸ್ ಆಗ ಹೊಡೆತ ಏನಾಯ್ತು? ಹೊಡೆತ ಏನ್ ಮಾಡಿರು? ಆಗ ನಾರದರು ಹೇಳಿರು, ಧ್ರುವ ಧ್ರುವ, ಸರಿ ನೀನು ರಾಜ ಒಡ ಮಹಣ ಅದ್ದಿ. ಫಾರೆಸ್ಟ್ ಅಂದ್ರೆ ಹೆಂಗಿರುತ್ತೆ? ವನಪ್ರಾಂತೀಯ ವನ ಹೆಂಗಿದೆ? ಅಲ್ಲಿ ಮೃಗಗಳು ಬರ್ತಾ ಇದೆ. ಹೆಂಗ ನೋಡಿದೇವಲ್ಲ, ಟೈಗರ್, ಲಯನ್ ಎಲ್ಲ ಬರೋದು. ಹ್ಮ್ ಆಗ ಅಲ್ಲಿ ಮೃಗಗಳು ಬರ್ತಾ ಇದೆ. ಇನ್ನೊಂದೇನಾಗೋದು? ಚಳಿ. ಈಗ ಹೆಂಗದ? ಚಳಿ ಇಲ್ಲ. ಈಗ ಏನು, ಈಗ ವಿಂಟರ್ ಸೀಸನ್ ಹೆಂಗಿರುತ್ತೆ? ತುಂಬಾ ಚಳಿಯಾಗಿರುತ್ತೆ ಅಲ್ವಾ? ಆಗ ಒಣಕ್ಕೆ ಹೋಗಿದ್ರೆ ಏನಾಗತ್ತೆ? ತುಂಬಾ ಚಳಿ ಆಗತ್ತೆ. ಮಳೆ ಬಂದರೆ ತುಂಬಾ ಮಳೆ ಸುರಿತಾ ಅದ ಓಪನ್ ಸ್ಪೇಸ್ ಅಲ್ಲಿ. ಮನೆ ಎಲ್ಲ ಇಲ್ಲ. ಬಿಸಿಲು ಕಾಳು ಅಂದ್ರೆ ತುಂಬಾ ಬಿಸಿಲ ಇರುತ್ತೆ. ಎ ಸಿ ಇರುತ್ತೆಯಾ? ಇಲ್ಲ. ಅದು ಮಳೆ ಅಂದ್ರೆ ಏನ್ರಿ, ಎಲ್ಲಿ ಹೋಗಿ ಕೂತುಂಬೋದು ಅಲ್ಲಿ? ಅದನ್ನು ಜಾಗ ಇಲ್ಲ. ಸೊ ಇಂಥ ಮಾರಿ ಜಾಗದಲ್ಲಿ ಬಂದು ನೀ ಹೆಂಗ ತಪಸ್ಸು ಮಾಡೋತಿ ಅಂದೆಲ್ಲ ನಮ್ಮ ಅಮ್ಮ ಹೇಳಿದ್ದಾರೆ. ಎದು ಬೇಕಿದ್ರೂ ದೇವ್ರ ತಲೆ ಬೇಡಿಕೊ ಅಂತ ಹೇಳಿದ್ದಾರೆ. ನಾನು ದೇವ್ರನ್ನ ನೋಡಬೇಕು, ಇಲ್ಲಿ ಇದ್ದೇ ಇರ್ತಾನೆ ಹಂಗಂತ. ನಾರದರು ಎದಕ್ಕೆ ಹಿಂಗೆ ಕೇಳಿರು? ಮನೆಯು ಅಂತ ಹೇಳಿರು. ಟೆಸ್ಟ್ ಮಾಡಿದ್ರು ಅವನು. ಇದಕ್ಕೆ ಧ್ರುವ ಉಣ್ಮ್ಯಾವೇ ಅವ ದೇವ್ರ ಭಕ್ತಿಯಿಂದ ಇಲ್ಲಿ ಬಂದಿದ್ದಾನೆಯಾ? ಅವ ಇಲ್ಲಿ ಇರ್ಲಕ್ಕ ಸಾಧ್ಯವಾ? ಟೆಸ್ಟ್ ಮಾಡಿರು. ಅವ ಏನ್ ಹೇಳಿದ್ರು ಧ್ರುವ, ಇಲ್ಲ ನಾನು ದೇವರ ನೋಡಿಯೇ ತೀರ್ತಾನೆ, ಇಲ್ಲಿ ಜಪ ಮಾಡ್ತಾನೆ ಹಂಗಂತ ಹೇಳಿದೊಡತ್ತೆ. ಆಗ ನಾರದರು ಅವನಿಗೆ ಉಪದೇಶವನ್ನು ಮಾಡಿದ್ರು. ಉಪದೇಶ ಅಂದ್ರೆ ಏನು? ಮಂತ್ರವನ್ನು ಹೇಳಿಕೊಟ್ರು. ಏನ್ ಮಂತ್ರ? ಓಂ ನಮೋ ಭಗವತೆ ವಾಸುದೇವಾಯ, ದ್ವಾದಶಾಕ್ಷರ ಮಂತ್ರ. ದ್ವಾದಶ ಅಂದ್ರೆ ಏನು? 12 ಕ್ಯಾರೆಕ್ಟರ್ಸ್. ಎಷ್ಟು? 12 ಲೆಟರ್ಸ್ ಇರುವಂತಹ ಒಂದು ಮಂತ್ರ ದ್ವಾದಶ. ಅದ ಹೆಸರೇನು? ದ್ವಾದಶ ಅಕ್ಷರ. ಅಕ್ಷರ ಅಂದ್ರೆ ಏನು? ಲೆಟರ್ಸ್. ದ್ವಾದಶ ಅಂದ್ರೆ ಏನು? 12 ಲೆಟರ್ಸ್ ಇರುವಂತ ಒಂದು ಮಂತ್ರ. ಅದು ಓಂ ನಮೋ ಭಗವತೆ ವಾಸುದೇವಾಯ. ಆ ಮಂತ್ರವನ್ನು ಹೇಳಿಕೊಟ್ರು.
ಆ ಮಂತ್ರವನ್ನು ಹೇಳಿ, ನೀನು ಇಲ್ಲಿ ಒಂದು ಮಧುವನ ಅಂತ ಒಂದಿದೆ, ಏನದು ಆ ಫಾರೆಸ್ಟ್ ಹೆಸರೇನು? ಮಧುವನ. ಏನು ಫಾರೆಸ್ಟ್ ಹೆಸರು? ಮಧುವನ ಅಂತ ಒಂದಿದೆ. ಆ ಮಧುವನದಲ್ಲಿ ಹೋಗಿ ತಪಸ್ಸು ಮಾಡು ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಧ್ರುವ ಬಂದು ದೇವರನ್ನ ನೆನೆಸಿ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಎಷ್ಟು ತಿಂಗಳು ಮಾಡಿದ? 6 ಮಂತ್ಸ್ ಮಾಡಿದ್ದಾನೆ. ಎಷ್ಟು ಮಂತ್ಸ್ ಮಾಡಿದ್ದಾನೆ? 6 ತಿಂಗಳು ಮಾಡಿದ. ಏನ್ ಮಾಡಿದ? ಮೊದಲನೇ ತಿಂಗಳು ಫಸ್ಟ್ ತಿಂಗಳು ಒನ್ಸ್ ಇನ್ 3 ಡೇಸ್, ಏನು 3 ದಿನಕ್ಕೆ ಒಂದು ಬಾರಿ ಹಣ್ಣುಗಳನ್ನ ತಕೊಂಡ. ಏನೋ ದಿನಾಲು ಊಟ ಇಲ್ಲ, ದೋಸೆ ಇಡ್ಲಿ ಪೂರಿ ಅದೆಲ್ಲ ಇಲ್ಲ, ಹುಳಿಯನ್ನ ಸಾರನ್ನ ಅದೆಲ್ಲ ಇಲ್ಲ. ಒಣದಲ್ಲಿ ಏನು ಅಲ್ಲಿಯೇ ಹಣ್ಣು ತನ ಸಿಕ್ಕತ್ತೆ. ಆ ಫ್ರೂಟ್ಸ್ನ ಏನ್ ಮಾಡಿದ? ಒನ್ಸ್ ಇನ್ 3 ಡೇಸ್ ಮಾತ್ರ ತಕೊಂಡ. ಒನ್ಸ್ ಇನ್ 3 ಡೇಸ್, 3 ದಿನಕ್ಕೆ ಒಂದು ಬಾರಿ. 3 ದಿನ ಫಾಸ್ಟಿಂಗ್, ಫುಡ್ಡೇ ಇಲ್ಲ. 4ನೇ ದಿನ ಹಣ್ಣುಗಳು ತಗೊಂಬೋದು. ನೆಕ್ಸ್ಟ್ 3 ಡೇಸ್ ಒಂದಿಲ್ಲ. ಹಿಂಗೆ 1 ಮಂತ್ ಮಾಡ್ತಾ ಇದ್ದ, 1 ತಿಂಗಳು ತಪಸ್ಸು ಮಾಡ್ತಾ ಇದ್ದ. ಆಮೇಲೆ ಏನಾಯ್ತು? 2ನೇ ತಿಂಗಳು ಬಂತು. 2ನೇ ತಿಂಗಳು ಏನ್ ಮಾಡಿದ? ಒನ್ಸ್ ಇನ್ 6 ಡೇಸ್, ಎಷ್ಟು 6 ತಿಂಗಳಿಗೆ ಒಂದು ಬಾರಿ, 6 ದಿನಕ್ಕೆ ಒಂದು ಬಾರಿ ಏನ್ ಮಾಡಿದ? ಹುಲ್ಲನ್ನ ತಿಂತಾ ಇದ್ದಂತೆ. ಹುಲ್ಲು ಅಂದ್ರೇನು? ಗ್ರಾಸ್, ಕಲಗ ಉಣಿಗಿ ಇರುತ್ತೆ, ಆ ಹುಲ್ಲನ್ನ ತಕೊಂತ ಇದ್ದಂತೆ. ಗಿಡಗಳಂದೆಲ್ಲ ಕಳಗ ಬರುತ್ತಲ್ಲ, ಬಾಡಿ ಹೋಯಿ ಇದು ಅದನ್ನ ತಕೊಂತ ಇದ್ದ. ಅದನ್ನು ಒನ್ಸ್ ಇನ್ 6 ಡೇಸ್. ಹಿಂಗೆ 2ನೇ ತಿಂಗಳು ಸೆಕೆಂಡ್ ಬಂತು ಮುಡೀತು. ಅದು ಮಾತ್ರ ತಕೊಂಬ, ಆಮೇಲೆ ಪೂರ ಜಪ ಮಾಡ್ತಾವೇ ಇರುವ. ಹಿಂಗೆ ಇದ್ದ. ಆಗ 3ನೇ ತಿಂಗಳು ಏನ್ ಮಾಡಿದ? 3rd ಮಂತ್ ಒನ್ಸ್ ಇನ್ 9 ಡೇಸ್, 9 ಡೇಸಿಗೆ ಒಂದು ಸಾರಿ ಏನ್ ಮಾಡಿದ? ನೀರು ಕುಡಿತಾ ಇದ್ದದ್ದು, ವಾಟರ್ ಇಂಟೇಕ್. 9 ಡೇಸ್ ಉಪವಾಸ ಇರುವ, ಒಂದಿನ ನೀರು ಕುಡಿಯುವ. 9 ಡೇಸ್ ಉಪವಾಸ ಇರುವ, ಒಂದಿನ ನೀರು ಕುಡಿಯುವ. ಹಿಂಗೆ ಮಾಡ್ತಾ ಇದ್ದ. 4ನೇ ತಿಂಗಳು ಏನ್ ಮಾಡಿದ? ನೀರನ್ನು ಕುಡಿಯೋದಿಲ್ಲಂತೆ. ಏನ್ ಮಾಡಿದ? ಅದನ್ನು ಒನ್ಸ್ ಇನ್ 12 ಡೇಸ್, 12 ದಿನಕ್ಕೆ ಒಂದು ಬಾರಿ ಮೂಚು ಬಿಡ್ತಾ ಇದ್ದಂತೆ. ಇನ್ಹೇಲ್ ಅಷ್ಟನೆ, ತಿರ್ಸಿ ಮೂಚೆಲ್ಲ ತಕೊಳ್ಳಾರ. 12 ಡೇಸ್ ನೀರು ಕೂಡ ಇಲ್ಲ, ಹಣ್ಣಿಲ್ಲ, ಹುಲ್ಲನಿಲ್ಲ, ಗ್ರಾಸ್ನಿಲ್ಲ, ಗಾಳಿ ಸೆಲಿಯಾದನಿಲ್ಲ. ಏನು? ಗಾಳಿ ಸೆಲಿಯಾದನಿಲ್ಲ, ಇನ್ಹೇಲಿಂಗ್ ಇಲ್ಲ, ಅದನ್ನಿಲ್ಲ. ಒನ್ಸ್ ಇನ್ 12 ಡೇಸ್, 12 ಡೇಸ್ಗೆ ಒಂದು ಬಾರಿ ಮಾತ್ರ ಮಾಡಿದ. ಏನಾಯ್ತು? ಅದಕ್ಕ ಮೇಲೆ 5ನೇ ತಿಂಗಳು ಶ್ವಾಸ ಉಚ್ಛ್ವಾಸ ಮಾಡೋದು ನಿಲ್ಲಿಸಿಬಿಟ್ಟ. ಹಿಂಗೆ ಪ್ರಾಣಾಯಾಮ ಅಂತ ಹೆಸರು. ಅದಕ್ಕೆ ಹೆಸರೇನು? ರಿಪೀಟ್ ಮಾಡ್ರಿ. ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಏನು? ಮೂಚನ್ನ ಅಡಕದು, ಸೆಳೆದುಬಿಟ್ಟು ಮೂಚನ್ನ ಹಂಗೆ ಇಟ್ಟುಂಡೇ ಇರೋದು. ಆ ರೀತಿಯಲ್ಲಿ ಏನ್ ಮಾಡಿದ? ಪ್ರಾಣಾಯಾಮ. ಮೂಚನ್ನ ಸೆಳಿಯೋದು, ಮೂಚು ಹೊರಗನು ಬಿಡಬಾರದು, ಒಳಗನು ಸೆಳಿಬಾರದು, ಹಂಗೇ ಇರುಕು. ಅದು ಪ್ರಾಣಾಯಾಮ. ಅದು ಪ್ರಾಕ್ಟೀಸ್. ಪ್ರಾಪರ್ ಟೀಚರ್ ತಲಿ, ಗುರು ತಲಿ ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲ. ಏನ್ ಮಾಡಿದ? 5th ಮಂತ್ ಅದನ್ನು ಬಿಟ್ಟುಬಿಟ್ಟ. ಪ್ರಾಣಾಯಾಮ ಮಾಡ್ತಾ ಇದ್ದ. 5ನೇ ತಿಂಗಳು 6ನೇ ತಿಂಗಳು, 6 ಮಂತ್ ಅಂಡ್ 5th ಮಂತ್ ಅಂಡ್ 6th ಮಂತ್. ಆಗ ಏನಾಗಿತ್ತು? ಸಾಕ್ಷಾತ್ ದೇವರು, ವಾಸುದೇವ ರೂಪಿ ಪರಮಾತ್ಮ, ಕೈಯಲ್ಲಿ ಚಕ್ರ, ಎಡ ಕೈಯಲ್ಲಿ ಶಂಖ, ಬಲದ ಕೈ ಇನ್ನೊಂದು ಕೈಯಲ್ಲಿ ಗದ, ಇನ್ನೊಂದು ಕೈಯಲ್ಲಿ ಪದ್ಮ. ಶಂಖ, ಚಕ್ರ, ಗದ, ಪದ್ಮ, ಇದು ದೇವರೋಡ ಆಯುಧಗಳು. ಇದೆಲ್ಲ ಇದಂದ್ರೇನು? ವೆಪನ್. ಎಲ್ಲ ರಿಪೀಟ್ ಮಾಡಿ. ಏನೇನು ಇಟ್ಟಿದ್ದಾರೆ ದೇವರು? ಶಂಖ, ಚಕ್ರ, ಗದ, ಪದ್ಮ. ಪದ್ಮ ಅಂದ್ರೆ ಏನು? ಲೋಟಸ್, ಲೋಟಸ್ ಫ್ಲವರ್. ಶಂಖ ಅಂದ್ರೆ ತಿಳಿಯೋದು ನಿಮಗೆ, ಚಕ್ರ ತಿಳಿಯೋದು, ಗದ ತಿಳಿಯೋದು ಅಲ್ವಾ? ಆ ರೂಪದಿಂದ ದೇವರು ಇಟ್ಟುಕೊಂಡು ಬಂದು ಎದುರಿಸಿ ಬಂದು ನಿಂತಿದ್ದಾರೆ. ಧ್ರುವ ಏನ್ ಮಾಡ್ತಾ ಇದ್ದ? ಕಣ್ಣೇ ತೆರಲಿಲ್ಲ. ಯಾತಕ್ಕೆ? ಅವನಿಗೆ ಒಳಗೆ ಕಣ್ಣು ಮುಚ್ಚಿದರೆ ಅವನಿಗೆ ಒಳಗೆ ಕಣ್ಣಲ್ಲಿ ಧ್ಯಾನದಲ್ಲಿ ದೇವರು ತಿಳಿತಾ ಇದ್ರಂತೆ. ನೀವೆಲ್ಲ ಕಣ್ಣು ಮುಚ್ಚಿರಿ, ಏನ್ ತಿಳಿತೆ ಈಗ? ಸ್ನ್ಯಾಕ್ಸ್ ಎಲ್ಲ ತಿಳಿತಾ ಇದೆಯಾ? ಇಲ್ಲ ನೆಕ್ಸ್ಟ್ ಮೊಬೈಲ್ ಏನೋ ನೋಡ್ತಾ ಇದ್ದ ಗೇಮ್ ತಿಳಿತಾ ಇದೆಯಾ?
ಇಲ್ಲ ಅಮ್ಮ ತಿಳಿತಾ ಇದ್ದಾರೆಯಾ, ಫ್ರೆಂಡ್ಸ್ ತಿಳಿತಾ ಇದ್ದಾರೆಯಾ, ಇಲ್ಲ ನಾಡದ್ದು ಹೋಮ್ವರ್ಕ್ ಏನು ಅಂತ ತೋಡ್ತಾ ಇದೆಯಾ? ಅವನಿಗೆ ಕಣ್ಣು ಮುಚ್ಚಿದ್ರೆ ದೇವರು ಕಾಣ್ತಾ ಇತ್ತು. ದೇವರೇ ದರ್ಶನ ಕೊಡ್ತಾ ಇದ್ರು ಧ್ರುವನಿಗೆ. ಆಗ ಏನ್ ಮಾಡಿದರು? ಒಳಗರ ದೇವರು ಸ್ವಿಚ್ ಆಫ್ ಮಾಡಿಬಿಟ್ರು ಲೈಟ್ನ. ದೇವರು ಟಕ್ ಅಂತ ಕಾಣಂಗ್ ಹೋದ್ರು. ಏನ ದೇವ್ರು ತೋರ್ತಾ ಇತ್ತೆ ಇಷ್ಟೊತ್ತು ಕಾಣಲ್ಲ ಅಂತ ಕಣ್ಣನ್ನ ತೆರೆದು ನೋಡಿದರೆ ಒಳಗೆ ಏನು ದೇವರನ್ನ ಧ್ಯಾನದಲ್ಲಿ ಮೆಡಿಟೇಷನ್ಲಿ ನೋಡ್ತಾ ಇದ್ದನೋ ಅದೇ ದೇವರು ಕಣ್ಣು ಮುಂದೆ ನೇರಾಗಿ ನಿಂತುಕೊಂಡಿದ್ರು. ಆಗ ಧ್ರುವನಿಗೆ ಮಾತೇ ಬರಲಿಲ್ಲ. ದೇವ್ರು ನೋಡಿ ಶ್ಲೋಕ ಹೇಳಬೇಕು ಅಂತ ಹೊರಟ, ದೇವರನ್ನ ಸ್ತೋತ್ರ ಮಾಡಬೇಕು ಅಂತ ಹೊರಟ್ರೆ ಅವನಿಗೆ ಬಾಯಲ್ಲಿ ಶ್ಲೋಕ ಬರಲಿಲ್ಲ. ಯಾತಕ್ಕೆ? ತುಂಬ ಸಂತೋಷ ಆದರೆ ಏನಾಗೋದು? ತುಂಬ ಎಕ್ಸೈಟೆಡ್ ಹೇಳ್ತೇವಲ್ಲ, ಆ ಏನು ಆಗೋದು? ಮಾತು ಬರೋದಿಲ್ಲ. ಆಗ ದೇವರು ಏನು ಮಾಡಿದರು? ಅವರ ಶಂಖವನ್ನು ತೆಗೆದು ಧ್ರುವನ ಕನ್ನದಲ್ಲಿ ಮುಟ್ಟಿಸಿದರು. ಯಾತಕ್ಕೆ ಮುಟ್ಟಿಸಿದರು? ಶಂಖಾಂಬಾದು ಏನು? ಶಂಖಾಂಬಾದು ಲಕ್ಷ್ಮಿ. ಏನು? ಶಂಖಕ್ಕೆ ಅಭಿಮಾನಿ ದೇವತೆ ಯಾರು? ಮಹಾಲಕ್ಷ್ಮಿ. ಲಕ್ಷ್ಮಿ. ಹ್ಮ್ ಮಹಾಲಕ್ಷ್ಮಿನ ಯಾತಕ್ಕೆ ಮುಟ್ಟಿಸಿದರು ದೇವರು? ನಮಗೆ ಒಳ್ಳೆ ಮಾತು ಬರಬೇಕು ಅಂದ್ರೆ, ಶ್ಲೋಕಗಳು ಬರಬೇಕು ಅಂದ್ರೆ, ಒಳ್ಳೆ ಸ್ಪೀಚ್ ಸ್ಕಿಲ್, ಏನು ಸ್ಪೀಚ್ ಮಾಡೋ ಸ್ಕಿಲ್, ಸ್ಪೀಕಿಂಗ್ ಮಾಡೋ ಒಳ್ಳೆ ಸ್ಪೋಕನ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ಅಂದ್ರೆ ಗುರುವೇ ಹಾ ಗುರುವೇ ಸ್ಪೀಚ್ ಸ್ಕಿಲ್ ಅಂದ್ರೆ ಏನು? ಮಾತಾಡೋದು ಚೆನ್ನಾಗಿ. ಈ ಪ್ರವಚನ ಮಾಡಬೇಕಲ್ಲ, ಈಗ ಕತೆ ಹೇಳ್ತೇವಲ್ಲ, ನೀವು ಕತೆ ಹೇಳ್ಬೇಕಲ್ಲ, ಹಾ. ಶ್ಲೋಕ ಹೇಳ್ಬೇಕಲ್ಲ, ಸ್ಕೂಲ್ಲಿ ಸೂಪರ್ ಟೀಚರ್ ಹೇಳಿದ್ರೆ ಆನ್ಸರ್ ಹೇಳ್ಬೇಕಲ್ಲ, ನೀವು ಸ್ಪೀಚ್ ಹೌದು. ಕೊಡ್ಬೇಕಲ್ಲ. ಹ್ಮ್ ಹ್ಮ್. ಅದಕ್ಕೇನ್ ಬೇಕು? ದೇವರ ಅನುಗ್ರಹ, ಅದು ಲಕ್ಷ್ಮಿ ಅನುಗ್ರಹದಿಂದ ಆಗತ್ತೆ. ಆಗ ಕನ್ನದಲ್ಲಿ ಮುಟ್ಟಿಸೊಡತೆಯೇ ಧ್ರುವ ಶ್ಲೋಕವನ್ನು ಹೇಳಿದ. ಯೋ ಅಂತ ಪ್ರವಿಶ್ಯ ಮಮ ವಾಕ್ಯ ಮಿಮಾಂ ಪ್ರಸುಪ್ತಾಂ. ನನ್ನ ಒಳಗಿದ್ದು ಮಾತನ್ನು ನುಡಿಸಿದವನೇ. ನಮ್ಮೊಳಗಿದ್ದು ಯಾರು ಮಾತಾಡ್ಸೋದು? ಯಾರು? ದೇವರೇ. ನಿಮ್ಮೊಳಗಿದ್ದು ಕೇಳೋದು ಯಾರು? ದೇವರೇ ಕೇಳಿಸ್ತಾ ಇದ್ದಾನೆ. ದೇವ್ರು ಕೇಳಲ್ಲ ಕೆಲಸ ಮಾಡಲ್ಲ ಅಂದ್ರೆ ಕಿವಿ ಕೇಳಲ್ಲ. ಅದು ದೇವ್ರ ಒಳಗಿದ್ದು ಮಾತಾಡಿಸಲ್ಲ ಅಂದರೆ ನಮಗೆ ಬಾಯಿ ಮಾತು ಬರಲ್ಲ. ಅದು ನಮಗೆ ಕಣ್ಣಿಗೆ ತಿಳಿಯೋದಿಲ್ಲ. ದೇವ್ರ ಒಳಗಿದ್ದು ಆ ಎನರ್ಜಿಯನ್ನು ಕೊಟ್ಟು ನಮಗೆ ಮಾಡ್ಲಿಕ್ಕೆ ಇಡ್ತಾ ಇದ್ದಾರೆ. ಆಗ ಧ್ರುವ ಏನ್ ಮಾಡಿದ? ನನಗೆ ಮಾತು ಬರ್ಲಾಂಗಿತ್ತು, ನೀವು ಮುಟ್ಟಿದೊಡತ ಮಾತು ಬಂದಿದೆ, ಆಗ ನನ್ನ ಒಳಗಿದ್ದು ಮಾತಾಡಿಸಿದವರು ನೀವೇ ಅಂತ ಶ್ಲೋಕ ಮಾಡಿದ. ಆಗ ದೇವರತ್ತು ಕೇಳಿರುಂತೆ, ನನಗೆ ಏನ್ಪಾ ಬೇಕು ಅಂತ ಕೇಳಿ. ಎದಕ್ಕೆ ನೀನು ನನ್ನ ತಪಸ್ಸು ಮಾಡ್ತಾ ಇದ್ದಿ? ಎದಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ ಚಾಂಟಿಂಗ್ ಮಾಡ್ತಾ ಇದ್ದಿ ಅಂತ ದೇವರು ಕೇಳಿದ. ಅವ ಏನ್ ಹೇಳಿದ? ಅವನು ಏನ್ ಬೇಕಾದ್ದು? ದೇವರು ವೈಕುಂಠ ತನ್ನೋಡ ಲೋಕ, ದೇವರೋಡ ಮನೆ ಎಲ್ಲಿದೆ? ವೈಕುಂಠದಲ್ಲಿದೆ. ಆ ವೈಕುಂಠಲ್ಲಿಯೇ ದೇವರು ಸಲ ಕೊಡ್ಲಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ಅವೇನ್ ಕೇಳಿದ? ನನಗೆ ಅಪ್ಪನ ಮಡಿಲಿ ಹೋಗಿ ಕೂಡಬೇಕು. ಏನ್ ಕೇಳಿದ? ನನ್ನ ಅಪ್ಪನ ಮಡಿಲಿ ಕೂತಬೇಕು ಅಂತ ಕೇಳಿದ. ಅದಕ್ಕೆ ತಾನೆ ಅವನು ಡಿಸಪಾಯಿಂಟ್ ಆಗಿದ್ದ. ಅದನ್ನ ಕೇಳಿದ. ದೇವರ ಏನ್ ಹೇಳಿರು? ನಿಂಗೆ ಅಪ್ಪನ ಮಡಿ ಮಾತ್ರ ಇಲ್ಲಪ್ಪ, ನೀನು ಫುಲ್ ರಾಜ್ಯಕ್ಕೆ ಕಿಂಗ್ ಆಗೋತಿ, ರಾಜವಾಗೋತಿ ಅಂದ್ರು. ಏನ್ ಹೇಳಿದ್ರು? ಈ ರಾಜವಾಗೋತಿಪ್ಪ, ಈ ಭೂಮಂಡಲ, ಎಂಟೈರ್ ವರ್ಲ್ಡ್ ಭೂಮಂಡಲಕ್ಕೆ ನೀನು ಕಿಂಗ್ ಆಗೋತಿ. ಎಷ್ಟು ವರ್ಷ? 1 ಮಂತ್, 1 ಇಯರ್, 2 ಇಯರ್ಸ್, 10 ಇಯರ್ಸ್ ಇಲ್ಲ, 36,000 ಇಯರ್ಸ್. ಎಷ್ಟು? 36,000. ಎಷ್ಟು? 36,000 ವರ್ಷ. 36,000 years. ಎಸ್, ಕಿಂಗ್ ಆಗಿರು ಹಂಗಂತ ಹೇಳಿದ್ರು. ಆಮೇಲೆ ಏನ್ ಮಾಡಿದ್ರು? ನಿಂಗೋಸ್ಕರ ಒಂದು ಸ್ಪೇಸ್ಲಿ ಒಂದು ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೆ ಹೆಸರೇನು? ಒಂದು ಸ್ಟಾರ್, ಸೆಪರೇಟ್ ಸ್ಟಾರ್, ಧ್ರುವನಿಗೋಸ್ಕರ. ಧ್ರುವ ಮಂಡಲ. ಇದೇನದು? ಧ್ರುವ ಮಂಡಲ. ಈತನು ಧ್ರುವ ಅಂತ ಒಂದು ಸ್ಟಾರ್ ಇದೆ ಮೇಲೆ ಆಕಾಶದಲ್ಲಿ. ಧ್ರುವ ಸ್ಟಾರ್ ಇದೆ. ಆ ಧ್ರುವ ಸ್ಟಾರ್, ಧ್ರುವ ನಕ್ಷತ್ರ ಮಂಡಲಕ್ಕೆ ನೀನು ಅಧಿಪತಿಯಾಗು. ಧ್ರುವ ಮಂಡಲಕ್ಕೆ ಅಧಿಪತಿ. ಎಷ್ಟು ವರ್ಷ? ಕ್ರೋರ್ಸ್ ಅಂಡ್ ಕ್ರೋರ್ಸ್. ಎಷ್ಟು? ಕ್ರೋರ್ಸ್ ಅಂಡ್ ಕ್ರೋರ್ಸ್ ಇಯರ್ಸ್ ಅಲ್ಲಿರು. ಅದಕ್ಕೆ ಮೇಲೆ ನೀವು ವೈಕುಂಠಕ್ಕೆ ನನ್ನ ಮನೆಗೆ ಬಾ ಅಂತ ಹೇಳಿ ದೇವರು ಹೇಳಿದ್ರು. ಅದಕ್ಕೆ ಮೇಲೆ ದೇವರು ಕಾಣಂಗ್ ಹೋಯ್ಟ್ರು ತಿಳಿಸಿ. ಧ್ರುವ ನೋಡಿದ, ಓ ಸರಿ, ದೇವ್ರು ನೋಡಿ ಆಯ್ತು, ನಾವು ಮನೆಗೆ ಮತ್ತು ವಾಪಸ್ ಹೋಗೋಣ, ರಿಟರ್ನ್ ಹೋಗೋಣ ಅಂತೇಳಿ ಹೊರಟ. ಆಗ ನೆನೆಸಿದಂತೆ, ಇದಕ್ಕಪ್ಪ 36,000 ಇಯರ್ಸ್ ಇಲ್ಲಿದ್ದು, ಅದಕ್ಕಮ್ಮಲ ಧ್ರುವ ಮಂಡಲಕ್ಕೆ ಹೋಗಿ ಆ ಸ್ಟಾರ್ಲಿ ಕ್ರೋರ್ಸ್ ಅಂಡ್ ಕ್ರೋರ್ಸ್ ಇಯರ್ಸ್ ಇದ್ದು, ಅದಕ್ಕಮ್ಮಲ ವೈಕುಂಠಕ್ಕೆ ಹೋಗ್ಬೇಕು. ದೇವ್ರು ನೋಡ್ತಾ ಇರುವಂದಲ್ಲ ವೈಕುಂಠಕ್ಕೆ ಹೋದರೆ. ವೈಕುಂಠ ಅಂಬದು ಏನು? ಹೆಂಗಿರೋದು? ಅಲ್ಲಿ
ಹಸುವು ಹಾಲಾದು. ಥರ್ಸ್ಟಿ ನೀರಡಿಕೆ ಆಗಲಾದುಂತೆ, ಹಸುವೇ ಆಗಲಾದು. ಅಲ್ಲಿ ವ್ಯಾಧಿಯೇ ಡಿಸೀಸಸ್ಸೇ ಬರಲಾದುಂತೆ. ವಯಸ್ಸೇ ಆಗಲಾದು. ಏನು ಒಂದು ವಯಸ್ಸಾದ್ರೆ ಏನಾಗತ್ತೆ, ಕೂದಲೆಲ್ಲ ನರ್ತೋಯಿ ತಾತ ಎಲ್ಲ ಹೆಂಗ ಇಡ್ತಾರೆ ಅಂತ ಮರಿ ಏಜೇ ಆಗಲಾದು. ಅಲ್ಲಿ ಕಷ್ಟ ಬಾಧೆ ಇಲ್ಲ, ಅಳಲಕ್ಕೆ ಏನು ಚಾನ್ಸೇ ಇರೋದಂತೆ. ಯಾರು ನಮ್ಮನ್ನ ಬೈಲಾರರು, ಯಾರು ಬಡಿಲಾರರು, ಏನು ಕಷ್ಟ ಇಲ್ಲ, ಏನು ಮೈ ಜ್ವರ, ಫೀವರ್, ವಾಮಿಟಿಂಗ್ ಏನು ಬರಲಾದು. ಅದು ವೈಕುಂಠ. ಹಸುವೇ ಆಗಲಾದು ಅಂತ ಮರಿ ಒಂದು ಸಲ ಫುಲ್ ಆ್ಯಂಡ್ ಫುಲ್ ಎಂಜಾಯ್ಮೆಂಟ್, ದೇವರನ್ನ ನೋಡ್ತಾವೇ ಇರುವಂದು, ದೇವರ ಶ್ಲೋಕ ಹೇಳ್ತಾವೇ ಇರುವಂದು ಅಂತ ಮರಿ ಒಂದು ಜಾಗ. ಅದು ನಾವೀಗ ಇಮಿಡಿಯೇಟಾಗಿ ಹೋಗಿರ್ಬೋದಿಲ್ಲ. ಅದು ಇದಕ್ಕೆ 36,000 ಇಯರ್ಸ್ ಇಲ್ಲಿದ್ದು ಅಮಳ ಧ್ರುವ ಮಂಡಲಕ್ಕೆ ಹೋಗಿ ಅಮಳ ಒಯ್ಯಿರಬೇಕು. ಸರಿ ಪರವಾಗಿಲ್ಲ, ದೇವರು ಹಿಂಗೆ ತನ ಸಂಕಲ್ಪ ಮಾಡಿದ್ದಾನೆ ನಮಗೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಂಡು ಮನೆಗೆ ಬಂದುಟ್ರು. ಇಲ್ಲಿ ಏನಾಯಿತು, ಚಿಕ್ಕಮ್ಮ ಅವ್ರನ್ನ ಕೆಳಗ ದೊಬ್ಬಿ ಬಿಡಿದ್ರು. ಚಿಕ್ಕಮ್ಮ ಅವರ ಅಪ್ಪ ಅವ್ರು ಯಾರು, ಉತ್ತಾನಪಾದ. ಚಿಕ್ಕಮ್ಮ ಯಾರು, ಸುರೀಚಿ. ಧ್ರುವನ ಅಮ್ಮ ಯಾರು, ಸುನೀತಿ. ಮೂರು ಬಂದಿದ್ದಾರೆ. ಬಂದು ಏನು ಮಾಡಿದರು, ಅವನ ವೆಲ್ಕಮ್ ರಿಸೀವ್ ಮಾಡಿ ಯಾಣ ಮೇಲೆ ಕೂಡಿಸಿ ಕರ್ಕೊಂಡು ಹೋದ್ರಂತೆ. ಎಲ್ಲ ಗ್ರ್ಯಾಂಡ್ ಸೆಲಿಬ್ರೇಷನ್ ಇತ್ತಲ್ಲಿ. ಕರ್ಕೊಂಡೋಗಿ ಅವನ ರಾಜವಾಗಿ ಕೂಡಿಸಿದ್ರು. ಇದೇ ಹೆಂಗೆ ಚೇಂಜ್ ಆದರು ಅವ್ರು ಚಿಕ್ಕಮ್ಮವು, ಸುರುಚಿ. ಇದಕ್ಕೆ ಧ್ರುವ ಜಪ ಮಾಡಿ ಬಂದಿದ್ದಾನಲ್ಲ, ದೇವರನ್ನು ನೋಡಿ ಬಂದಾನಲ್ಲ. ನಮಗೆ ದೇವರಿಗೆ ನಾವು ಸಾರಿದವರಾಗಿಟ್ರೆ ನಮ್ಮನ್ನ ಎಲ್ಲರಿಗೆ ಸಾರತ್ತೆ. ಓಕೆ. ಸೊ ನಂಗೆ ಬಂದು ನನ್ನ ಫ್ರೆಂಡ್ಸ್ ನನಗೆ ಫ್ರೆಂಡ್ ಇರಬೇಕು, ನಮ್ಮ ಟೀಚರ್ ನಂತಲಿ ಚಂದ ಇರಬೇಕು, ನಮ್ಮ ಸ್ವಂತವರು ರಿಲೇಷನ್ಸ್ಲ ನಂತಲಿ ಚಂದ ಇರಬೇಕು ಅಂದ್ರೆ ಏನು ಮಾಡಬೇಕು, ಬ್ರದರ್ಸ್ ಸಿಸ್ಟರ್ಸ್ಲ ಜಗಳ ಆಡಬಾರ್ದು ಅಂದ್ರೆ ಏನು ಮಾಡಬೇಕು, ದೇವರಿಗೆ ಸಾರ ಮಾರಿ ನಾವಿರಬೇಕು. ಅದಕ್ಕೇನು ಮಾಡಬೇಕು, ನಾವು ದೇವ್ರ ಕಥೆಯನ್ನು ಕೇಳಬೇಕು, ದೇವ್ರ ಕಥೆಯನ್ನು ಇನ್ನೊಬ್ಬರಿಗೆ ಹೇಳಬೇಕು, ಶ್ಲೋಕ ಹೇಳಬೇಕು, ಪೂಜೆ ಮಾಡಬೇಕು. ಇದೆಲ್ಲ ಮಾಡ್ತಾ ಇದ್ರೆ ದೇವರಿಗೆ ನಾವು ಸಾರಿದವರಾಗಿ. ಏನಾಯಿತು, ಧ್ರುವನ ಎಲ್ಲರಿಗೆ ಎವರಿ ಒನ್ ಲೈಕ್ ಧ್ರುವ ಅಲ್ಲಿ. ಏನಾಯ್ತು, ಧ್ರುವನ ರಿಸೀವ್ ಮಾಡಿದರು. ಧ್ರುವ ರಾಜ ಆದ. ಅದಕ್ಕೆ ಆಮೇಲೆ 36,000 ಇಯರ್ಸ್ ಭೂಮಂಡಲಕ್ಕೆ ರಾಜ್ಯವನ್ನು ಮಾಡಿದ. ಆಮೇಲೆ ಹೊರಡ್ಲಕ್ಕೆ ವಿಮಾನ ಬಂದಿತ್ತು, ಧ್ರುವ ಮಂಡಲಕ್ಕೆ ಹೋಗ್ಬೇಕವ. ಧ್ರುವ ಮಂಡಲ ಏನಾಯಿತು, ವಿಮಾನ ಬಂದಾಗ ಅವ ಹೇಳಿದಂತೆ, ವಿಮಾನ ಅಂದ್ರೆ ಏನು, ಲೈಕ್ ಫ್ಲೈಟ್. ಅದು ದೇವಲೋಕ ವಿಮಾನ, ಪುಷ್ಪಕ ವಿಮಾನ ನೋಡಿದ್ರಾ ಪುರಾಣದಲ್ಲಿಲ್ಲ, ಅಂತ ಮಾರಿ ವಿಮಾನ ಬಂದಿತ್ತು. ಧ್ರುವ ಏನು ಮಾಡಿದ, ಅದ್ರಲ್ಲಿ ಹೊರಡ್ಲಕ್ಕೆ ಎಲ್ಲಾರು ಕರೆದ್ರು ಧ್ರುವನ್ನ. ಏನು ಮಾಡಿದ ಧ್ರುವ, ನಾ ಬರ್ಲಾರೆ ಅಂದ. ಯಾತಕ್ಕೆ, ನನ್ನ ಅಮ್ಮ ಬರಬೇಕು. ನೋಡ್ರ, ನಮಗೆಲ್ಲ ಏನು ಜಾಲಿಯಲ್ಲಿ ಹೊರಗೆ ಕರ್ಕೊಂಡು ಹೋಗ್ತಾರಂದ್ರೆ ಅಮ್ಮನ ಬಿಟ್ಟುಟು ಇಡ್ತೇವೆ. ಪರವಾಗಿಲ್ಲ ನಾ ಜಾಲಿಯ ನಾ ಮಟ್ಟು ಇಡ್ ಬರ್ತಾನೆ ಅಂತೇವೆ. ಧ್ರುವ ಏನು ಹೇಳಿದ, ನಾನು ಅಮ್ಮನ ಬಿಟ್ಟು ಬರ್ಲಾರೆ. ಯಾತಕ್ಕೆ, ಈ ಒಂದು ನಂಗೆ ಆಪರ್ಚುನಿಟಿ ಹೆಂಗ್ ಸಿಕ್ಕಿತ್ತು, ಧ್ರುವ ಜಪ ಮಾಡಿದ್ದಿಂದ ಸಿಕ್ಕಿತ್ತು, ದೇವ್ರು ನೋಡಿದ್ದಿಂದ ಸಿಕ್ಕಿತ್ತು. ಅದಕ್ಕೆ ಗೈಡೆನ್ಸ್ ಕೊಟ್ಟದ್ದು ಯಾರು, ಧ್ರುವನ ಅಮ್ಮ. ಅಮ್ಮತನ ಹೇಳಿದ್ರು, ಅಡ್ವೈಸ್ ಮಾಡಿದ್ರು, ಆರಾಧಯ ಅಧೋಕ್ಷಜ ಪಾದಪದ್ಮಂ, ಅಧೋಕ್ಷಜನ ಪಾದಪದ್ಮನ ಆರಾಧನ ಮಾಡು ಅಂತ ಹೇಳಿದ್ದು ಯಾರು, ಧ್ರುವನ ಅಮ್ಮ. ಅದರಿಂದ ಹೇಳಿದ್ರು, ನನ್ನ ಅಮ್ಮ ಬಂದರತನ ನಾ ಬರ್ತೇನೆ ಅಂತ ಹೇಳಿದ್ರು ಅಂತೆ. ನಿನ್ನಂತ ಒಂದು ಏನು ಒಳ್ಳೆ ಗುಡ್ ಬಾಯ್ ಅಮ್ಮನ ಇದ್ದರೆ ಅವರಿಗೆ ಫಸ್ಟ್ ದೇವರ ಅನುಗ್ರಹ ಮಾಡ್ತಾನೆ. ನಿಮ್ಮ ಅಮ್ಮನ ಮೇಲೆ ಹಾರ್ತಾ ಇದ್ದಾರೆ ನೋಡು ವಿಮಾನದಲ್ಲಿ ಅಂತ ಹೇಳಿ ತೋರಿಸಿರುಂತೆ. ಧ್ರುವನ್ ತುಂಬ ಸಂತೋಷ ಆಗಿ ಹೊರಟಿದ್ದಂತೆ. ಎಷ್ಟು ಅಫೆಕ್ಷನ್ ಆಗಿದ್ದಾನೆ ಧ್ರುವ, ಥ್ಯಾಂಕ್ಫುಲ್ ಆಗಿದ್ದಾನೆ. ಧ್ರುವರಾಯ ಯಾರು, ಅವರೇ ಕಲಿಯುಗದಲ್ಲಿ ಶ್ರೀಪಾದ ರಾಜರು. ಮುಳುಬಾಗಲ್ಲಿರ ದೇವರು ನೋಡಿದೇವೆಲ್ಲ ಬೃಂದಾವನ, ಯಾರು, ಶ್ರೀಪಾದರಾಜರು. ಶ್ರೀಪಾದರಾಜರು ಯಾರ ಅವತಾರ, ಧ್ರುವನ ಅವತಾರ. ತಂಬಂದೆ ನೃಸಿಂಹತೀರ್ಥ ನಿಲಯಂ ವ್ಯಾಸರಾಜ ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ. ಕಥಾ ಅರ್ಥ ಆಯ್ತು ಎಲ್ಲರಿಗೆ? ಯಾರು ಸದ್ಯಕ್ಕೆ ಅರ್ಥವೇದ ಮಾತು? ಏದೋ ಡೌಟ್ ಇದೆಯಮ್ಮ? ಕಥೆ ಸಾರಿತಾ ಅನನ್ಯಾವಿಗೆ? ಧ್ರುವ ಕಥೆ ಕೇಳಿಂಡಿಯಾ ತೇಜಸ್ವಿನಿ?
విహాన్ కథ కేళిండియా ಆಚಾರ್ಯ ಜಯತ್ ವಿಹಾನ್ನು ತೇಜಸ್ವಿನ நம்மள ಜಾಯಿನ್ ಮಾಡಿದಿರಿ ಸರಿ ಕಥೆ ಕೇಳಿನ್ರಾ ಕಥೆ ಕೇಳಿದ್ರೆ ನೆಕ್ಸ್ಟ್ ವೀಕ್ ಇದರಲ್ಲಿ ಕ್ವಶನ್ ಕೇಳಿದ್ರೆ ಯಾರೋ ಕಥೆ ಹೇಳಿ ತೋರಿಸ್ತಾರ ಈ ಕಥನ ನಾ ಇದನ್ನ ಅಪ್ಲೋಡ್ ಮಾಡಿರ್ತಾನೆ ತಿರ್ಸಿ ಮತ್ತು ಕೇಳಿಬಿಟ್ಟು ನೆಕ್ಸ್ಟ್ ವೀಕ್ ಹೇಳಬೇಕು ಕ್ವಶನ್ ಕೇಳಿದ್ರೆ ಹೇಳಬೇಕು ಸರಿಯಾ ಸರಿ ಸರಿ ಇವತ್ತು ಕ್ಲಾಸ್ ಇದೆ ಸಾಕು ನೆಕ್ಸ್ಟ್ ವೀಕ್ ನೀವು ಗುರು ಪರಂಪರಾ ಶ್ಲೋಕ ಎಲ್ಲರೂ ಪ್ರಾಕ್ಟೀಸ್ ಮಾಡಿಲ್ರಿ ನಾ ಅಪ್ಲೋಡ್ ಮಾಡಿಟ್ಟು ಬರ್ತಾನೆ ಅದನ್ನು ಧ್ರುವ ಚರಿತ್ರ ಈ PDF ಆ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಮತ್ತೆ ಎಲ್ಲರಿಗೆ ಒಂದ್ಸಾರಿ ಕೇಳಿ ನೋಡಿಲ್ರಿ ನೆಕ್ಸ್ಟ್ ವೀಕ್ ಅದ್ರಲ್ಲಿ ಕ್ವಶನ್ ಇರುತ್ತೆ ನೀವು ಕತೆ ಹೇಳಬೇಕು ಸರಿಯಾ ಒಬ್ರೊಬ್ರು ಕತೆ ಹೇಳಬೇಕು ಧ್ರುವ ಕತೆ ಸರಿಯಾ ಸರಿ ಗುರುವೇ ನಾ ಈ ಕಥೆ ಕೇಳಿದಾನ ಅದನ್ನ ಹೆಸರ್ಲ ಕೇಳಿದಿಲ್ಲ ಸರಿ ಈ ಕಥೆ ಕೇಳಿನ್ರಿಲ್ಲ ಧ್ರುವನೋಡ ಅಪ್ಪನ ಹೆಸರು ಉತ್ತಾನಪಾದ ಅವರ ಅಮ್ಮ ಸುನೀತಿ ಅವ್ರ ಚಿಕ್ಕಮ್ಮ ಹೆಸರೇನು ಸುರುಚಿ ಅವರ ತಮ್ಮ ಹೆಸರೇನು ಉತ್ತಮ ನಾ ಈ ಕಥೆ ನೋಡುವ ಅದೇ ಹೆಸರು ಯಾರಂತ ಹೇಳಿಲ್ಲವಾ ಫಾರೆಸ್ಟ್ಲಿ ಬಂದು ವನದಲ್ಲಿ ಅವರಿಗೆ ಉಪದೇಶ ಮಾಡಿದ್ದು ನಾರದ ಮಹರ್ಷಿಗಳು ಸರಿಯಾ ಧ್ರುವನಿಗೆ ಮಂಡಲ ದೇವರು ಕೊಟ್ಟರು ಧ್ರುವ ಮಂಡಲ ಎಲ್ಲಿ ಅನುಗ್ರಹ ಮಾಡಿದ್ರು ಧ್ರುವ ಮಂಡಲ ಈ ಟರ್ಮ್ಸ್ ಎಲ್ಲ ಯಾಪ ಇಟ್ಟಲ್ರಿ ಗುರುವೇ ಹೇಳಮ್ಮ ನಾರದರಿ ಆಮೇಲೆ ನಾರಾಯಣ ದೇವರು ಅವರಿಗೆ ಕಾಣಿಸಿದ್ದೀರಾ ನಾರದರು ಬಂದು ಏನ್ ಮಾಡಿದ್ರು ಅವರಿಗೆ ಉಪದೇಶವನ್ನು ಮಾಡಿರಲ್ಲ ಉಪದೇಶ ಏನ್ ಮಾಡಿದ್ರು ನಾಮ ಮಂತ್ರ ಏನ್ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಆ ಮಂತ್ರವನ್ನು ಉಪದೇಶವನ್ನು ಮಾಡಿದ್ರು ಸರಿಯಾ ಸರಿ ಗುರುವೇ ಸರಿ ಈ ಒಂದು ಪಾಠವನ್ನ ಎಲ್ಲ ದೇವತೆಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಾಸುದೇವ ರೂಪಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ಲಾರು ಹೇಳ್ರಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ಲಾರು ಹೇಳ್ರಿ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಎಲ್ಲರಿಗೂ ಕೃಷ್ಣಾರ್ಪಣ ಮತ್ಸು ಹರೇ ಶ್ರೀನಿವಾಸ ಸರಿ ಎಲ್ಲರಿಗೂ ಆಶೀರ್ವಾದಪ್ಪ ಎಲ್ಲ ನಮಸ್ಕಾರ ಅಂತ ಹೇಳಿ ಕ್ಲಾಸ್ ಮುಗಿಸಿಬೇಕು ಸರಿಯಾ ನಮಸ್ಕಾರ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ವೆರಿ ಗುಡ್ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಕ್ಲಾಸ್ ಆರಂಭಿಸಲಕ್ಕೆ ಮುಂಚೆನೂ ನಮಸ್ಕಾರ ಹೇಳಬೇಕು ಕ್ಲಾಸ್ ಮುಗಿಸಾವಲು ನಮಸ್ಕಾರ ಹೇಳಬೇಕು ಗುರುಗಳಿಗೆ ಸರಿಯಾ ಕ್ಲಾಸ್ ತಯಾರಿ ನಮಸ್ಕಾರ ಆಚಾರ್ಯ ಧನ್ಯವಾದ ಆಲಿಮ್ಮ ಹರೇ ನಮಸ್ಕಾರ ಶ್ರೀನಿವಾಸ